ಏನ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಕೈ ಕಾಲ್ ಮುರಿತೀನಿ. ಹೌದು, ನಾನು ಅಮೂಲ್ ಬೇಬಿನ್ ಲವ್ ಮಾಡ್ತಾ ಇದ್ದೀನಿ. ಶಾಕಿನಿ ರಂಗಿನಿ ಖನ 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 ರುದ್ರಿಣಿ ಮೋಹಿನಿ ಮಿಂಗಿಣಿ ಮನಮೋಹನ ಮಾಯಿನಿ ನಿಜವಾಗ್ಲೂ ಏನೋ ಆಗಿದೆ. ನನ್ನ ತಲೆಯಲ್ಲಷ್ಟೇ ಅಲ್ಲ, ನನ್ನ ಇಡೀ ಬಾಡಿಲೇ ಕೆಮಿಕಲ್ ರಿಯಾಕ್ಷನ್ ಏನೋ ತಪ್ಪಾಗಿದೆ. ಕನ್ಸಲ್ಲಿ ಇವ್ರು ಬರ್ತಾರೆ ಅಂತ ಕೇಳಿದ್ದೆ, ಆದರೆ ಇದೇನಪ್ಪ ಇದು? ಎಚ್ಚರ ಆಗಿ ಕಣ್ಬಿಟ್ಮೇಲೆ ಇವಳು ನಾನು ಕಾಣಿಸ್ಕೋತಿದ್ದಾಳೆ. ನಿಜ, ಪಾಮೈದ ಹೇಳ್ದಂಗೆ ನನ್ನ ಮನಸ್ಸಲ್ಲಿ ಯಾವುದೋ ಡಿಸೀಸ್ ಇದೆ. ಮೊದಲೋಗಿ ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸ್ಕೋಬೇಕು. ಇವಾಗಲೇ ಹೋಗ್ತೀನಿ, ಫಸ್ಟ್ ರೆಡಿ ಆಗಿಬಿಡ್ತೀನಿ. ಅಂತೂ ಇಂತೂ ನಮ್ ಸತ್ಯಕ್ ಪ್ರೀತಿ ಬಂತ. ನಿಲ್ಲಿಸ್ರು. ಅದು ಅಮ್ಮ ಅಜ್ಜಿಗೆ ಇದನ್ನ ಯಾರಾದ್ರೂ ಹೇಳ್ಬಿಟ್ರೆ ಶುರು ಆಯ್ತಾ? ನಿನ್ಗೂ ಶುರು ಆಗೋಯ್ತಾ? ತತ್ತೇರಿಕೆ, ಈ ಲವರ್ಸ್ಗಳ ಪ್ರಾಬ್ಲಮೇ ಇಷ್ಟು. ಪ್ರೀತಿ ಜಾಸ್ತಿ ಆಗ್ತಾ ಆಗ್ತಾ ಬುದ್ಧಿ ಕಡಿಮೆ ಆಗ್ಬಿಡುತ್ತೆ. ನೋಡ್ ಸತ್ಯ, ಅಕಸ್ಮಾತ್ ಅಮ್ಮಂಗೂ ಅಜ್ಜಿಗೂ ವಿಷಯ ಗೊತ್ತಾಯ್ತು ಅಂತ ಇಟ್ಕೋ, ದೊಡ್ಡವರೇ ಹೇಳಿದ್ರು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಅದು ಏನದು? ನಿನ್ನೆ ಒಪ್ಸಿದೀವಿ. ನಿಮ್ಮ ಅಮ್ಮ ಯಾವ ಲೆಕ್ಕ? ಅಲ್ಲ, ಇಷ್ಟೊಂದೆಲ್ಲ ಮಾಡಿದಿರಲ್ಲ, ಇದಕ್ಕೆ ದುಡ್ಡೆಲ್ಲಿಂದ ಬಂತು? ನೋಡ್ ಸತ್ಯ, ತೀರ್ಥಯಾತ್ರೆ ಹೋಗಕ್ಕೆ, ತೀರ್ಥ ಬಿಟ್ಕೊಳ್ಳೋಕೆ, ಹಾಗೆ ಸ್ವಾರ್ಥ ಇಲ್ದಿರೋ ನಿನ್ನ ಪ್ರೀತಿ ವಿಷಯಕ್ಕೆ ಕಾಸು ಹೇಗೋ ಅರೇಂಜ್ ಆಗೋಗುತ್ತೆ. ನಮ್ ಗಿರಿಯಣ್ಣನ ಗಾಡಿ ರೆಡಿ ಮಾಡಿದ ಕಾಸು ಪೆಂಡಿಂಗ್ ಇತ್ತಲ್ಲ, ಆ ಪೆಂಡಿಂಗ್ ಕಾಸು ಇವತ್ತು ನಿಂಗೆ ಡಿಂಗ್ ಸೆಲೆಬ್ರೇಷನ್ ಆಯ್ತು. ಅದು ಅಲ್ಲದೆ ನಾವು ಖುಷಿಯಾಗಿರೋಕ್ಕೋಸ್ಕರ ನೀನು ಎಷ್ಟೆಲ್ಲ ಮಾಡ್ತೀಯ. ಅದರಲ್ಲಿ ನೀನು ಖುಷಿಯಾಗಿರ್ತೀಯ, ನಿನ್ ಜೀವನ ಚೆನ್ನಾಗಿರುತ್ತೆ ಅಂದ್ರೆ ನಾವು ಇಷ್ಟು ಮಾಡಲ್ವಾ? ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಸತ್ಯ. ನಾವೆಲ್ಲ ಇಷ್ಟು ಖುಷಿಯಾಗಿರ್ಬೇಕಾದ್ರೆ ನೀನ್ ಬೇಜಾರಲ್ಲಿರೋದು ಸರಿನಾ ಸತ್ಯ? ನಾವು ಇದೆಲ್ಲ ಮಾಡಿದ್ದು ನಿಂಗೆ ಇಷ್ಟ ಆಯ್ತಲ್ವಾ? ಇಷ್ಟ ಕಷ್ಟ ಅಲ್ಲ ಕಣೋ. ಲವ್ ಅನ್ನೋ ನದಿಲಿ
ಈಜಿ ದಡಕ್ ಸೇರಾದ್ಮೇಲೆ ಸಂಭ್ರಮ ಪಡಬೇಕು. ನೀರಿಗೆ ಬಿದ್ದ ತಕ್ಷಣ ಸಂಭ್ರಮ ಮಾಡೋದು ತಪ್ಪಲ್ವೇನೋ? ಒಂದೊಂದ್ಸಾರಿ ಮುಳುಗು ಹೋಗ್ಬೋದಲ್ವಾ? ಹಾಗಂದ್ರೇನು ಸತ್ಯ? ಡಿಂಗ್ ಆಗಿದೆ ಅಂತ ನನಗೆ ಈಗಷ್ಟೇ ಗೊತ್ತಾಗ್ತಿರೋದು. ಅಮೂಲ್ ಬೇಬಿಗೂ ಇದೇ ತರ ಅನಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಅವ್ನ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಅವನಿಗೆ ನನ್ನ ಮೇಲೆ ಲವ್ವೇ ಆಗಿಲ್ಲ ಅಂದ್ರೆ ಆಗ ಈ ಸಂಭ್ರಮಕ್ಕೆಲ್ಲ ಅರ್ಥನೇ ಇರಲ್ಲ ಅಲ್ವೇನ್ರೋ? ಅದೇಂಗಾಗುತ್ತೆ? ಈ ಸಂಭ್ರಮನೆಲ್ಲ ಅರ್ಥ ಇಲ್ಲದೆ ವ್ಯರ್ಥ ಆಗಕ್ಕೆ ನಾವು ಬಿಡಲ್ಲ. ಅದೇ ಮತ್ತೆ ಟೆನ್ಷನ್ ಆಗ ಮ್ಯಾಟ್ರೇ ಅಲ್ಲ. ಗುಡುಗು ಮಿಂಚು ಬರ್ತಿದೆ ಅಂದ್ಮೇಲೆ ಮಳೆ ಬಂದೇ ಬರುತ್ತೆ. ಲೈಟ್ ಇದೆ, ವೈರು ಇದೆ, ಕರೆಂಟ್ ಇದೆ ಅಂದ್ಮೇಲೆ ಲೈಟ್ ಹತ್ಕೊಳ್ತಾ ಇರತ್ತಾ? ಅದಕ್ಕೆ ಕನೆಕ್ಷನ್ ಕೊಡ್ಬೇಕು ಅಷ್ಟೇ. ಆ ಕನೆಕ್ಷನ್ ನಾವು ಕೊಡ್ತೀವಿ. ನೋಡ್ ಸತ್ಯ, ನಿಮ್ಮಿಬ್ರು ಮನ್ಸಲ್ಲಿ ಡಿಂಗು ಎಲೆ ಮರೆ ಕಾಯಿ ತರ ಇದೆ. ಆ ಕಾಯಿ ಹಣ್ಣಾದ್ಮೇಲೆ ಮರೆಯಿಂದ ಆಚೆ ಬರ್ಲೇಬೇಕಲ್ವಾ? ನೋಡ್ ಸತ್ಯ, ಇವತ್ತು ನಿನ್ ಸರ್ದಿ, ಇನ್ ಮುಂದೆ ಆ ಅಮೂಲ್ ಬೇಬಿ ಸರ್ದಿ. ನೀನ್ ಯೋಚನೆ ಬಿಟ್ಬಿಡು. ಇನ್ ಮುಂದೆ 2ನೇ ಸೆಲೆಬ್ರೇಷನ್ ರೆಡಿ ಆಗು. ಯಾರು ನಿಂಗೆ ಇಷ್ಟು ಕಾಸ್ಟ್ಲಿ ರಿಂಗ್ನ ಕೊಟ್ಟಿರೋದು? ಇನ್ಯಾರಕ್ಕ ನನಗೆ ಕೆಲಸ ಮಗಳೇ ಅಂತ ಕರೆಯೋ ಬಾಬಣ್ಣ. ಅವ್ರು ಯಾಕೆ ನಿನಗೆ ರಿಂಗ್ ಕೊಡ್ತಾರೆ? ಯಾಕೆ ಅಂದ್ರೆ ನಾನು ಅವ್ರಿಗೆ ಕೆಲಸ ಮಾಡ್ಕೊಟ್ಟಿದ್ದೀನಿ. ಅದಕ್ಕೆ ಈ ರಿಂಗ್ನ ಬೋನಸ್ ಅಂತ ಕೊಟ್ರ. ಈ ಸತ್ಯ ಯಾಕಾದ್ರೂ ವಾಪಸ್ ಬಂದ್ಲು? ಎಂಗೇಜ್ಮೆಂಟ್ ಆಯ್ತು, ಇನ್ನೇನು ಆರಾಮಾಗಿ ಮದುವೆ ಆಗುತ್ತೆ ಅಂತ ಅನ್ಕೊಂಡ್ರೆ ರೆಸ್ಟ್ ಇಲ್ಲದೆ ನನ್ನ ಲೈಫಲ್ಲಿ ಒಂದಾದ್ಮೇಲೆ ಒಂದು ಟ್ವಿಸ್ಟ್ ಶುರು ಆಗ್ತಾನೆ ಇದೆ. ಬಾಲನ್ನು ಆಪ್ಷನ್ ಅಂತ ಇಟ್ಕೊಳ್ಳೋಣ ಅಂದ್ಕೊಂಡ್ರೆ ಅವನು ಓವರಾಗಿ ಆಡ್ತಿದ್ದಾನೆ, ನನ್ನನ್ನೇ ಡಾಮಿನೇಟ್ ಮಾಡೋಕೆ ನೋಡ್ತಿದ್ದಾನೆ. ಕೆಳಗೆ ಬೀಳ್ದಿರೋ ಹಾಗೆ ಹಗ್ಗ ಕಟ್ಕೊಂಡ್ರೆ ಆ ಹಗ್ಗನೇ ಕುತ್ತಿಗೆಗೆ ಬಿಗಿತಿದೆ. ಅವನನ್ನು ಹಿಂಗೆ ಬಿಟ್ಟರೆ ದೊಡ್ಡ ಅವಾಂತರನೇ ಮಾಡ್ತಾನೆ. ಹೌದು, ಈ ಟೈಮಲ್ಲಿ ಅವನನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು. 200 ಕೋಟಿ ಅಂತ ಅವನ ಹಿಂದೆ ಬಿದ್ದರೆ ಅವನು ಕೋತಿ ಹಾಗೆ ಕುಣಿಸ್ತಿದ್ದಾನೆ, ಹಿಂದೆ ಬಿದ್ದು ಹಿಂಸೆ ಕೊಡ್ತಿದ್ದಾನೆ. ಛೇ, ಮಂಗನ ಕೈಲಿ ಮಾಣಿಕ್ಯ ಕೊಟ್ಟ ಹಾಗೆ ಅವನ ಹುಚ್ಚಾಟದಿಂದ ಆ ರಿಂಗ್ನ ಎಸ್ದುಬಿಟ್ಟ. ಬಾಲಾಗೆ ಮತ್ತೆ ಆ ರಿಂಗ್ ಸಿಕ್ಕಿರ್ಬೋದಾ? ಸಿಕ್ಕಿದ್ರೂ ಅವನಿಂದ ಸತ್ಯಂಗೆ ಹೇಗೆ ಸಿಗೋಕ್ಕೆ ಸಾಧ್ಯ? ಎರಡೂ ಒಂದೇ ರಿಂಗಾ ಇಲ್ಲ ಬೇರೆ ಬೇರೆನಾ? ಮೊದಲೇ ಕಾರ್ತಿಕ್ ಸತ್ಯನ್ ಜೊತೆ ತುಂಬ ಕ್ಲೋಸ್ ಆಗಿರ್ತಾನೆ. ಅವನು ನನಗೆ ರಿಂಗ್ ಕೊಟ್ಟ ಹಾಗೆ ಸತ್ಯಂಗೂ ಒಂದು ರಿಂಗ್ ಕೊಡ್ಸಿರ್ಬೋದಾ? ಇದ್ರೂ ಇರ್ಬೋದು. ಹೇಗಾದರೂ ಮಾಡಿ ಅವನ ಹತ್ರನೇ ಬಾಯ್ ಬಿಡಿಸ್ಬೇಕು. ಅದೆಲ್ಲ ಸರಿ, ಆದ್ರೆ ನನಗೆ ಡಿಂಗ್ ಆಗಿದೆ ಅಂತ ನಿಮ್ಗೆ ಹೆಂಗೋ ಕನ್ಫರ್ಮ್ ಆಯ್ತು? ಸತ್ಯ, ಆಕಾಶದಲ್ಲಿ ಪೂರ್ಣ ಚಂದ್ರ ಇದ್ದಾಗ ಯಾವ ಮಗುನ್ ಕೇಳಿದ್ರು ಅವತ್ತು ಉಣ್ಮೆ ಅಂತ ಹೇಳುತ್ತೆ. ಅಂಥದ್ರಲ್ಲಿ ನಿನ್ ಮುಖದಲ್ಲಿ ನಾಚಿಕೆ ಕಾಣಿಸ್ತಿದ್ದಾಗ ಡಿಂಗ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗಲ್ವಾ? ನೆನ್ನೆ ನೀನು ಏನು ಹೇಳ್ದಾನೆ ನಾಚ್ಕೊಂಡಾದಾಗ್ಲೇ ನಮ್ಗೆ ಅರ್ಧ ಕನ್ಫರ್ಮ್ ಆಯ್ತು. ಇನ್ನೂ ಆ ವಿಷಯ ಪಕ್ಕ ಆಗಿದ್ದು ರಾತ್ರಿ.
ನೀನು ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಕರೆಕ್ಟಾ? ಪದೇ ಪದೇ ಹೇಳೋದು, ಟೆರೆಸ್ ಮೇಲೆ ಹೋಗೋದು, ಮನೆ ಮುಂದೆ ವಾಕ್ ಮಾಡೋದು, ಇದೆಲ್ಲ ಮಾಡ್ತಿದ್ದೆ ತಾನೇ? ಅಷ್ಟೇ ಯಾಕೆ, ಮನೆ ಮುಂದೆ ಇರೋ ಅನ್ನರ್ ಪೋಸ್ಟ್ ನೋಡ್ತಾ ನೋಡ್ತಾ ನಿಂಗೆ ಗೊತ್ತಿಲ್ದೆ ನಾಚ್ಕೊಂಡು ಸ್ಮೈಲ್ ಮಾಡ್ತಿದ್ದೆ. ಅಂದ್ರೆ ನೀವು ರಾತ್ರಿ ಎಲ್ಲ ಮನೆ ಹತ್ರನೇ ಇದ್ರಾ? ಮತ್ತೆ ನಿನ್ ಮುಖದಲ್ಲಿ ನಾಚಿಕೆ ನೋಡಿದ್ಮೇಲೆ ಆ ನಾಚಿಕೆ ಕಾರಣ ಏನು ಅಂತ ನಾವು ಕನ್ಫರ್ಮ್ ಮಾಡ್ಕೊಂಬಾರ್ದಾ? ನಿನಗೆ ಅಮೂಲ್ ಬೇಬಿ ಮೇಲೆ ಡಿಂಗ್ ಆಗಿದೆ ಅಂತ ಕನ್ಫರ್ಮ್ ಆಗಿ ಸರ್ಟಿಫಿಕೇಟ್ ಬರ್ದಿಟ್ಟಿದ್ವಿ. ಅದಕ್ಕೆ ನೀನು ಇವಾಗ ಸೈನ್ ಹಾಕಿದ್ಯಾ ಅಷ್ಟೇ. ಆಯ್ತಾಯ್ತು, ಆದ್ರೆ ಯಾವ ಕಾರಣಕ್ಕೂ ನಾನು ಹೀಗೆಲ್ಲ ಹೇಳ್ದೆ ಅಂತ ಅಮೂಲ್ ಬೇಬಿಗೆ ಹೇಳ್ಬಾರ್ದು. ಇದೊಳ್ಳೆ ಸರಿ ಐತಲ್ಲ. ನಿನಗ್ ಲವ್ ಆಗಿರೋ ವಿಚಾರ ನಾವ್ಯಾಕೆ ಹೇಳ್ತೀವಿ, ಅದನ್ನ ನೀನ್ ಹೇಳ್ಬೇಕು. ಏನು? ನಾನಾ? ಹೌದು, ಮತ್ತೆ ನೀನೇ ಅವ್ರಿಗೆ ಪ್ರಪೋಸ್ ಮಾಡಬೇಕು. ಪ್ರಪೋಸಾ? ಇಷ್ಟ ದಿನ ಬರೀ ಪೋಸ್ ಕೊಟ್ಟಿದ್ ಸಾಕಮ್ಮ, ಇವಾಗ ಹೋಗಿ ಪ್ರಪೋಸ್ ಮಾಡ್ಬೇಕಷ್ಟೇ. ಏನು? ನಾನು ಹೋಗಿ ಪ್ರಪೋಸ್ ಮಾಡದಾ? ಇಲ್ಲ, ಗಿರ್ಜಮ್ಮ ಪ್ರಪೋಸ್ ಮಾಡ್ತಾರೆ. ಏನ್ ಸತ್ಯ ನೀನು ಲವ್ ಮಾಡೋಷ್ಟು ದೊಡ್ಡೋಳಾದ್ರು ಇನ್ನು ಮಗು ತರ ಆಡ್ತಾ ಇದ್ಯಾ? ಲೋ, ಎಲ್ಲ ಅಮೂಲ್ ಬೇಬಿ ಸವಾಸ ಕಡೋ. ಲೋ, ಆದ್ರೂ ನಾನೇ ಹೇಳೋದು ಅಂದ್ರೆ ಇಲ್ಲ, ನನ್ನಿಂದ ಆಗಲ್ಲ. ಏನ ನಿನ್ನಿಂದ ಆಗಲ್ವಾ? ಸತ್ಯನ್ ಬಾಯಲ್ಲಿ ಆಗಲ್ಲ ಅನ್ನೋ ಮಾತಾ? ಆಗಲ್ಲ ಅನ್ನೋ ಪದ ಸತ್ಯನ್ ಡಿಕ್ಷನರಿಲೇ ಇಲ್ಲ. ಅಯ್ಯ, ನೀನೇನ್ ಸತ್ಯ ನಾರ್ಮಲ್ ಹುಡುಗಿರ್ತಾರ ನಾಚ್ಕೊಂಡು ಪ್ರಪೋಸ್ ಮಾಡೋದ ಅಂತ್ಯಾ? ಅಯ್ಯಯ್ಯೋ, ಪ್ರಪೋಸಾ? ಯಪ್ಪ, ನನಗ ಪದ ಕೇಳಿದ್ರೇನೆ ನನ್ನ ತಲೆ ಎಲ್ಲ ಸುತ್ತುತ್ತೆ. ನೀವ್ ಸುಮ್ನೆ ನನ್ನ ತಲೆ ಕೆಡಿಸ್ಬೇಡಿ, ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ಸತ್ಯ, ನಿನ್ ಪಾಡಿಗೆ ನಿನ್ನ ಬಿಟ್ಬಿಟ್ರೆ ಅಮೂಲ್ ಬೇಬಿಗೆ ಲವ್ ವಿಷಯ ಗೊತ್ತಾಗೋದಾದ್ರೆ ಹೇಗೆ? ಅಮೂಲ್ ಬೇಬಿಗೆ ವಿಷಯ ಗೊತ್ತಾಗಿಲ್ಲ ಅಂದ್ರೆ ನಿಮ್ದು ಮುಂದೋಗೋದಾದ್ರು ಹೆಂಗೆ? ಆದ್ರೆ ಅವನ್ ಮನ್ಸಲ್ಲಿ ಏನಿದೆಯೋ ಏನೋ. ಆ ಡೌಟ್ ನಿನಗೆ ಯಾಕೆ? ಅವನ ಮನ್ಸಲ್ಲಿರೋ ಡಿಂಗೆ. ಆದ್ರೆ ಅವನ್ಗೆ ಗೊತ್ತಾಗಿಲ್ಲ, ಗೊತ್ತಾಗಿದ್ರು ಹೇಳ್ಕೊಂಡಿಲ್ಲ. ಅದೇ ಮತ್ತೆ, ಅಕಸ್ಮಾತ್ ಅವನ್ ಮನ್ಸಲ್ಲಿ ಪ್ರೀತಿ ಇದ್ದಿದ್ರೆ ಅವ್ನ್ ಹೇಳ್ಕೊತಿದ್ದ ಅಲ್ವಾ? ಇಷ್ಟೆಲ್ಲ ಖಡಕ್ ಆಗಿರೋ ನೀನೇ ಈ ಮ್ಯಾಟ್ರ್ ಹೇಳಕ್ಕೆ ಒಂದ್ ಹೆಜ್ಜೆ ಹಿಂದೆ ಆಗ್ತಾ ಇದ್ಯಾ. ಅಂತದ್ರಲ್ಲಿ ಅವನ ಅಮೂಲ್ ಬೇಬಿ ಈ ವಿಷಯ ಅಂತ ಬಂದ್ರೆ ಸಾಕು 100 ಹೆಜ್ಜೆ ಹಿಂದೆ ಯಾರೋಗ್ತಾನೆ. ಹೌದು ಸತ್ಯ, ಲವ್ ಅಂದ್ರೆ ಹಿಂದೆ ಹಿಂದೆ ಹೋಗೋದಲ್ಲ, ಮುಂದೆ ಮುಂದೆ ಬರೋದು. ನೀನ್ ಬಲಕ್ ಹೋಗ್ತಾ ಇದ್ಯಾ, ಜಾಗಕ್ಕೆ ಹೋಗಿ ನಿಂತ್ಕೋ, ಮಿಕ್ಕಿದ್ ನಾವ್ ಮಾತಾಡ್ತೀವಿ. ಹೌದು ಸತ್ಯ, ನೀವಿಬ್ರು ಮುಂದೆ ಬಂದ್ರೆ ನಾವೆಲ್ಲ ಮುಂದೆ ನಿಂತು ಮದುವೆ ಮಾಡಿಸ್ತೀವಿ. ಏನು? ಮದ್ವೆನಾ? ನನಗ? ಯಾಕ್ರು ವಿಷಯ ದೊಡ್ಡದ್ ಮಾಡಿ ಎಲ್ಲೆಲ್ಗೋ ತಗೊಂಡ್ ಹೋಗ್ತಾ ಇದ್ದೀರಾ? ಸುಮ್ನೆ ನನ್ನ ಬಿಟ್ಬಿಡ್ರೋ. ಸತ್ಯ, ಎಲ್ಗೂ ತಗೊಂಡೋಗ್ತಿಲ್ಲ, ನೀನ್ ಕೂತ್ಕೋ. ನೋಡ್ ಸತ್ಯ, ಈ ಲವ್ ಅನ್ನೋ ನದಿ ಕೊನೆಗೆ ಸೇರ್ಬೇಕಾಗಿರೋದು ಮದುವೆ ಅನ್ನೋ ಸಮುದ್ರಕ್ಕೆ. ನೀವೇನೇ ಹೇಳ್ರೋ, ನನ್ಗಂತೂ ಈ ವಿಷಯ ಅವನ ಹತ್ರ ಹೇಳೋದಕ್ಕಾಗಲ್ಲ. ಅಕಸ್ಮಾತ್ ನಾನು ಹೇಳಿ ಅವನ ಮನ್ಸಲ್ಲಿ ಅಂಥದ್ದೇನೂ ಇಲ್ಲ ಅಂದ್ರೆ ಅವನ
ಅವನಿಗೇನಾದ್ರೂ ಬೇಜಾರಾದ್ರೆ? ಸರಿ ಆಯ್ತು ಬಿಡು, ಇಂಥ ವಿಚಾರದಲ್ಲಿ ಕೊಂಡಿ ಆಗಕ್ಕೆ ನಮ್ಮಂತ ಫ್ರೆಂಡ್ಸ್ ಇರೋದು. ಹೌದು, ಮತ್ತೆ ಮೂವಿಲ್ ನೋಡಿಲ್ವಾ, ಹೀರೋ ಜೊತೆ ಹೀರೋಯಿನ್ ಜೊತೆ ಫ್ರೆಂಡ್ಸ್ ಯಾಕೆ ಇರ್ತಾರೆ ಹೇಳು, ಇಂಥ ಕೆಲಸಕ್ಕೆ. ಈ ಮದುವೆ ಡಿಂಗು ಜವಾಬ್ದಾರಿಗಳು ಜಾಸ್ತಿ ಅಂತಾನೆ ಸ್ಕ್ರೀನ್ ಪ್ಲೇಲಿ ನಮ್ಮನ್ನ ಆಡ್ ಮಾಡಿರೋದು. ನೀನೇನ್ ತಲೆ ಕಟ್ಸ್ಕೊಂಬಿಡ, ನಿನ್ ಮನ್ಸಲ್ಲಿ ಡಿಂಗಿದೆ ಅಂತ ಹೇಳ್ದಲ್ವಾ, ಅಷ್ಟು ಸಾಕು. ಮಿಕ್ಕಿದ್ ನಾನ್ ನಡ್ಕಂತೀವಿ. ಬಾಯ್ಸ್, ಶುರು ಮಾಡೋಣ. ಏನನ್ನು? ಸತ್ಯ is in love chapter 2. ಯಾರು? ಬಾಲ, ಪದೇ ಪದೇ ಕಾಲ್ ಮಾಡಿ ಯಾಕೆ ಟಾರ್ಚರ್ ಕೊಡ್ತೀಯಾ? ನಿನ್ನನ್ನು ಮೀಟ್ ಮಾಡೋದು ಒಂದೇ ಕೆಲಸ ಅನ್ಕೊಂಡಿದ್ಯಾ? ಪ್ರೇಮಿಗಳಿಗೆ ಪ್ರೀತಿಸೋದಕ್ಕಿಂತ ದೊಡ್ಡ ಕೆಲಸ ಯಾವ್ದಿರುತ್ತೆ ದಿವ್ಯಾ? ಜಸ್ಟ್ ಶಟ್ ಅಪ್ ಬಾಲ. ನಿನ್ನ ಹಾಗೆ ಥಿಂಕ್ ಮಾಡೋಕ್ಕೆ ನನಗೆ ತಲೆ ಕೆಟ್ಟಿಲ್ಲ. ಯಾಕೆ ಬರ್ತಿದ್ದಂಗೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಕೂಲ್. ನಿನ್ನೆ ತಾನೇ ಅನ್ನೋ ಜೊತೆ ಅಷ್ಟೆಲ್ಲ ಚೆನ್ನಾಗಿ ಮಾತಾಡಿ ಇವತ್ತು ಯಾಕೆ ಇಷ್ಟೊಂದು ಸಿಡುಕ್ತಿದ್ಯಾ? ಏನು ದಿನ ನಿನ್ನ ಮುಂದೆ ನಕ್ಕೊಂಡು ನೀನು ಹೇಳಿದ್ಕೆಲ್ಲ ತಲೆ ಅಲ್ಲಾಡ್ಸ್ಕೊಂಡು ಇರ್ತೀನಿ ಅಂತ ನಾನೇ ನಿಂಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀನಾ? ಪ್ರೀತಿನೇ ಒಂದು ಅಗ್ರಿಮೆಂಟ್ ಅಲ್ವಾ ದಿವ್ಯಾ? ನನಗೆ ನಿನ್ನ ಪುರಾಣ ಕೇಳಕ್ಕೆ ಇಷ್ಟ ಇಲ್ಲ. ಕಾರಲ್ಲಿದೆ, ಅದು ಎಲ್ಲಿಗೆ ಹೋಗ್ಬೇಕೋ ನಡಿ, ಕಾರಲ್ಲೇ ಹೋಗೋಣ. ದಿವ್ಯಾ, ಇವತ್ತು ನಾನು ಕಾರೇ ತಂದಿಲ್ಲ, ಬೈಕಲ್ಲೇ ಜಾಲಿಯಾಗಿ ಸುತ್ತಾಡೋಣ ಅಂತ ಬಂದೆ. ಏನು ಬೈಕಲ್ಲ? ಯಾಕೆ ದಿವ್ಯಾ, ಬೈಕ್ ಆದ್ರೆ ಏನಾದರೂ ಪ್ರಾಬ್ಲಮ್ಮಾ? ಕಾರ್ ಸರ್ವಿಸಿಗೆ ಬಿಟ್ಟಿದ್ದೀನಿ, ಬೇರೆ ಕಾರ್ಗಳಿತ್ತು. ಇವತ್ತು ಯಾಕೋ ನಿನ್ನನ್ನು ಬೈಕಲ್ಲಿ ಸುತ್ತಾಡ್ಸೋಣ ಅಂತ ಆಸೆ ಆಯಿತು. ಯೂಶಲಿ ಹುಡುಗಿರಿಗೆ ಬಾಯ್ ಫ್ರೆಂಡ್ ಜೊತೆ ಬೈಕಲ್ಲೇ ಸುತ್ತಾಡಬೇಕು ಅಂತ ಆಸೆ ಇರುತ್ತಲ್ವಾ? ಹೌಸಿಲ್ಲಿ ನನಗಂತ ಯಾವ ಆಸೆನೂ ಇಲ್ಲ. ನನಗಿದೆಯಲ್ಲ, ಇವತ್ತು ಒಂದಿನ ನನ್ನ ಆಸೆ ಪ್ರಕಾರ ಬೈಕಲ್ಲೇ ಸುತ್ತಾಡೋಣ ಪ್ಲೀಸ್ ದಿವ್ಯಾ. ವಾಟ್ ಡಿಯರ್, ಕಾರಲ್ಲಿ ಕೂರೋ ಅಷ್ಟು ಗ್ಯಾಪ್ ಕೊಟ್ಕೊಂಡು ಕೂತಿದ್ಯಲ್ಲ, ಇದು ಬೈಕು. ಮಗ, ಅದು ದಿವ್ಯಕ್ಕ ಅಲ್ವಾ? ಪಕ್ಕ ದಿವ್ಯಕ್ಕನೇ ಕಣೋ. ಆದ್ರೆ ಗಾಡಿ ಓಡಿಸ್ತಾ ಇದ್ದಿದ್ದು ಅಮೂಲ್ ಬೇಬಿನ. ಚಾನ್ಸೇ ಇಲ್ಲ. ಅಮೂಲ್ ಬೇಬಿ ಯಾವತ್ತು ಬರೋದಿದ್ರು ಕಾರೇ ತರೋದು, ಬೈಕಲ್ಲಿ ಯಾವಾಗ ಬರ್ತಾನೆ? ಕರೆಕ್ಟ್ ಪಾಯಿಂಟ್ ಮಗ. ಲೋ, ಇಲ್ಲಿ ಏನೋ ನಡೀತಿದೆ ಕಣೋ, ಇದು ನಮಗೂ ಗೊತ್ತಾಗಬೇಕು. ಏನು ಮಾಡಬೇಕು? ಫಾಲೋ ಮಾಡಬೇಕು. ನಡೀರಿ. ಬ್ರೋ, ಯಾವಾಗ ಬಂದೆ ಬ್ರೋ? ಫೋನ್ ಮಾಡಿದಾಗೆಲ್ಲ ಬ್ಯುಸಿ ಇರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ದಿಢೀರಂತೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ವೆರಿ ಸೂನ್ ಅಂತಲೂ ಹೇಳಿದ್ದೆ. ಸೊ ಹಿಯರ್ ಐ ಆಮ್. ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದಕ್ಕೆ ಬ್ರೋ, ನನ್ನನ್ನು ಯಾರಾದರೂ ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾನೇ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ ಈ ಫೀಲ್ಡ್ ಚೂಸ್ ಮಾಡಿರೋದು. ಅದು ನಿಜ. ನೀನು ಇಲ್ಲಿ ಬಂದಿದ್ದು ನಂಗೆ ದೊಡ್ಡ ಸರ್ಪ್ರೈಸೇ. ಆ ಸರ್ಪ್ರೈಸ್ ಎಲಿಮೆಂಟ್ ಇರಲಿ ಅಂತಾನೆ ನೆನ್ನೆ ನಿಂಗೆ ಬ್ಯುಸಿ ಅಂತ ಹೇಳಿ ಇವತ್ತಿಲ್ಲಿ ಬಂದಿರೋದು. ಅದು ಸರಿ, ನೀನು ಇಲ್ಲಿ ಬಂದಿದ್ದು ಮನೆಯವ್ರು ಯಾರು ನೋಡ್ಲಿಲ್ವಾ? ಐ ಡೋಂಟ್ ಥಿಂಕ್ ಸೊ ಬ್ರೋ.
ಮನೆಗೆ ಬರ್ತಿದ್ದಾಗೆ ಯಾರೂ ಕಾಣಿಸ್ಲಿಲ್ಲ. ಅದು ಅಲ್ಲದೆ ಸಮಸ್ಯೆ ಇರೋದು ಇಲ್ಲಿ ತಾನೆ, ಅದಕ್ಕೆ ನೇರವಾಗಿ ನಿನ್ನ ರೂಮಿಗೆ ಬಂದೆ. ಸಮಸ್ಯೆನಾ? ಹಾಂ, ನೀನು ಹೇಳ್ತಿದ್ಯಲ್ಲ ನನಗೆ ನಾಗವಲ್ಲಿ ಸಮಸ್ಯೆ ಇದೆ ಅಂತ. ಓ, ಅದ್ರ ಬಗ್ಗೆನೇ ಮಾತಾಡೋಣ ಅಂತ ನೀನು ಫೋನ್ ಮಾಡಿದ್ದು ಬ್ರೋ. ಖಂಡಿತವಾಗ್ಲೂ ಮಾತಾಡೋಣ, ಅದಕ್ಕಂತಾನೆ ನಾನು ಇಲ್ಲಿ ಬಂದಿರೋದಲ್ವಾ. ಆದರೆ ಈಗ ಮೊದಲು ಎಲ್ಲರೂ ಹೋಗಿ ಮಾತಾಡಿಸಿ ಆಮೇಲೆ ನಿನ್ನ ಸಮಸ್ಯೆ ಬಗ್ಗೆ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಸರಿ ಬಾ. ಕಮ್.